ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಈ ಥರ ರೆಡಿಯಾಗಿ ಎಲ್ಲಿಗೋ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಂದು ಮತ್ತು ನನ್ನ ಮಗಂದು ಬರ್ಡೇ ಇತ್ತು. ಅಕ್ಟೋಬರ್ 2 ವಿಜಯದಶಮಿ ದಿನ ನನ್ನ ಮಗಂದು ಬರ್ಡೇ ಇತ್ತು. ಸೊ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಗುರುವಾರ ಆಗಿದ್ದರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಬ್ಯಾಂಗ್ಳೂರು ಮತ್ತು ಹಾಸನ್ ಹೈವೇನಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ವಿ ರೀಚ್ಡ್ ಆರ್ ಡೆಸ್ಟಿನೇಷನ್. ಸೊ ಸಾಯಿಬಾಬಾ ಕಾಣಿಸ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ಒಂದು ನಮಸ್ಕಾರ ಮಾಡ್ತಾ ಒಳಗಡೆ ಹೋಗಲಿಕ್ಕೆ ರೆಡಿ ಆದ್ವಿ. ಸೊ ಇಲ್ಲಿರೋ ಸ್ಟ್ಯಾಚ್ಯೂ ಬಂದ್ಬಿಟ್ಟು 32 ಅಡಿ ಎತ್ತರ ಇದೆ. ಸೊ ಇದು ಅಮೃತ ಶಿಲಾಮೂರ್ತಿ, ಪ್ರಪಂಚದ ಮೊದಲನೆಯ ಅಮೃತ ಶಿಲಾಮೂರ್ತಿ. ಸೊ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಮೇಲೆ ಸಾಯಿಬಾಬಾ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಪೂಜೆನೂ ಸಲ್ಲಿಸಿ ನಾನು ನನ್ನ ಮಗ ಇಬ್ಬರು ಫೋಟೋ ಸೆಷನ್ ಮಾಡ್ಕೊಂಡ್ವಿ ಸಾಯಿಬಾಬಾ ಜೊತೆ. ನೆಕ್ಸ್ಟು ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆದರು. ಸೊ ಟೆಂಪಲ್ ಬ್ಯಾಕ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಎನ್ವಿರಾನ್ಮೆಂಟ್ ಇದೆ. ಅಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊಳ್ಬೋದು. ಮತ್ತು ಲೈಕ್ ಆಂಜನೇಯ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿ, ಈ ಥರ ಶನೇಶ್ವರ ಸ್ವಾಮಿ, ಈ ಥರ ದೇವ್ರುಗಳು ಕೂಡ ಇದೆ. ಸೊ ಅಲ್ಲಿಗೂ ಕೂಡ ಪೂಜೆನ ಸಲ್ಲಿಸಿ ಅಲ್ಲಿ ಪ್ರಸಾದ ನೈವೇದ್ಯ ಪಲಾವ್ ಎಲ್ಲ ಸ್ವೀಕರಿಸಿ ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ಆಂಜನೇಯ ಸ್ವಾಮಿ. ಸೊ ಪೂಜಾರರು ಪೂಜೆನ ಸಲ್ಲಿಸಿ ಇಲ್ಲಿ ಕಾಣಿಸ್ತಾ ಇರೋದು ದತ್ತಾತ್ರೇಯ ಸ್ವಾಮಿ. ಸೊ ಇವರೆಲ್ಲ ನಮ್ಮ ಜೊತೆ ಬಂದಿದ್ರು. ನನ್ನ ಅಕ್ಕ, ಬಾವ, ನನ್ನ ಅತ್ತೆ ಮಾವ, ನನ್ನ ಹಸ್ಬೆಂಡ್, ನನ್ನ ಮಗ. ಸೊ ಫೈನಲಿ ಪೂಜೆ ಎಲ್ಲ ಸಲ್ಲಿಸಿ ಹೊರಗಡೆ ಬಂದಮೇಲೆ ನಾನು ನನ್ನ ಅಕ್ಕ ಫೋಟೋ ಸೆಷನ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇವರೆಲ್ಲ ನಮ್ಮ ಮನೆಯವರು. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಸ್ವಲ್ಪ ಲೈಟಾಗಿ ಡೆಕೋರೇಷನ್ ಕೂಡ ನಡೀತಾ ಇತ್ತು. ಸೊ ಡೆಕೋರೇಷನ್ ಪ್ರಿಪ್ರೇಷನ್ಸ್ ಎಲ್ಲ ಈ ಥರ ಇತ್ತು. ಸೊ ಕೇಕ್ ಮಿಕ್ಸ್ಚರ್ ಎಲ್ಲ ಆದಮೇಲೆ ಸ್ವಲ್ಪ ಇರಲಿ ಅಂತ ಸ್ವಲ್ಪ ಬಿಸಿಬೇಳೆ ಬಾತ್ ಮತ್ತು ಕರ್ಡ್ ರೈಸ್ ಕೂಡ ಮಾಡಿದ್ವಿ. ಸೊ ನಾನು ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇಬ್ಬರು ಈ ಥರ ಮ್ಯಾಚ್ ಮಾಡ್ಕೊಂಡಿದ್ವಿ. ಸೊ ಫೋಟೋ ಸೆಷನ್ಗೆ ರೆಡಿಯಾಗಿ ಇಬ್ಬರು ನಿಂತ್ಕೊಂಡ್ವಿ. ಸೊ ಎಲ್ಲರೂ ನಮ್ಮ ಡ್ಯಾಡಿಗೆ ವೇಟಿಂಗು. ಸೊ ವಿಜಯದಶಮಿ ಆಗಿದ್ದರಿಂದ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ರು. ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ನೋಡಿ, ನನ್ನ ಅಳಿಮಯ ಅಂತೂ ತರಲೆ, ನನ್ನ ಮಗ ಎಲ್ಲದರಲ್ಲೂ ತರಲೆ ಮಾಡ್ತಾನೆ. ಸೊ ಎಲ್ಲರ ಜೊತೆನೂ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ನೋಡಿ, ನನ್ನ ಅಳಿಯ ಮತ್ತು ನನ್ನ ಸೊಸೆ, ನನ್ನ ಮಗ. ಇವರು ನಮ್ಮ ಅಪ್ಪ ಅಮ್ಮ, ಇವರು ನನ್ನ ಅತ್ತೆ ಮಾವ, ಇವರು ನಮ್ಮ ಅಣ್ಣ ಅತ್ತಿಗೆ ಮತ್ತು ಅವ್ರ ಮಗಳು ನೇಸರ ಅಂತ. ಇವರು ನಮ್ಮಣ್ಣ, ಇವರು ನಮ್ಮ ದೊಡ್ಡಮ್ಮ, ಅಕ್ಕ, ಬಾವ. ಇವರು ನಮ್ಮ ಅತ್ತೆ ಮಗ, ನನ್ನ ತಮ್ಮ. ಇವರು ನನ್ನ ತಮ್ಮ, ತಂಗಿ.
ಸೊ ಫೈನಲಿ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.